ಹಾಗೆ ಯಾವ ರೀತಿ ಮೇಕಪ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದು ಡೆಫಿನೆಟ್ಲಿ ಎಲ್ಲ ಹೆಣ್ಮಕ್ಳಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಮೊದಲನೇದಾಗಿ ನಾನಿಲ್ಲಿ ಮುಖ ತೊಳೆದ್ಕೊಂಡ್ಮೇಲೆ ಯಾವುದೇ ರೀತಿ ಕ್ರೀಮ್ ಹಚ್ಚಿಲ್ಲ. ಮೊದಲನೇದಾಗಿ ನಾನು ಮಾಯ್ಶ್ಚರೈಸರ್ ಹಚ್ತಾ ಇದ್ದೀನಿ. ಮಾಯ್ಶ್ಚರೈಸರ್ ಹಚ್ಚೋದ್ರಿಂದ ನಮ್ಮ ಸ್ಕಿನ್ಗೆ ಹೈಡ್ರೇಟ್ ಆಗಿರುತ್ತೆ, ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನೀವು ಯಾವುದೇ ಕ್ರೀಮು ಫೌಂಡೇಶನ್ನು ಏನೇ ಹಚ್ಚಬೇಕಾದ್ರೂ ಮುಖಕ್ಕೆ, ಕಿವಿಗೆ, ಹಾಗೆ ಕತ್ತತ್ರನೂ ಹಚ್ಚಿ. ಇಲ್ಲ ಅಂದರೆ ಅದು ಮುಖ ಬೆಳ್ಳಗೆ ಕೆತ್ತು ಡಾರ್ಕ್ ಆಗಿ ಕಾಣಿಸುತ್ತೆ. ಇಟ್ಸ್ ಲುಕ್ ಹಾರ್ಡ್. ಮಾಯ್ಶ್ಚರೈಸರ್ ಹಚ್ಚೋದ್ರಿಂದ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ. ಬೇಸ್ ಎಷ್ಟು ಚೆನ್ನಾಗಿರುತ್ತೋ ಮೇಕಪ್ ಅಷ್ಟೇ ಚೆನ್ನಾಗಿ ಕೂರುತ್ತೆ ಅಂತಲೇ ಹೇಳ್ಬೋದು. ಮಾಯ್ಶ್ಚರೈಸರ್ ಡ್ರೈ ಆದ ನಂತರ ನಾನಿಲ್ಲಿ ಪ್ರೈಮರ್ ಹಚ್ತಾ ಇದ್ದೀನಿ. ಪ್ರೈಮರ್ಗೆ ನಾನಿಲ್ಲಿ ಲ್ಯಾಕ್ಮಿ ಅಬ್ಸಲ್ಯೂಟ್ ಪ್ರೈಮರ್ ತೊಗೊಂಡಿದ್ದೀನಿ. ಇದು ನಿಮ್ಮ ಪೋರ್ಸ್ನ ಮಿನಿಮೈಸ್ ಮಾಡುತ್ತೆ. ಯಾರಿಗೆಲ್ಲ ಓಪನ್ ಪೋರ್ಸ್ ಜಾಸ್ತಿ ಇದೆನೋ ದಯವಿಟ್ಟು ಲ್ಯಾಕ್ಮಿ ಅಬ್ಸಲ್ಯೂಟ್ ಅಥವಾ ಬೇರೆ ಪೋರ್ಸ್ ಮಿನಿಮೈಸಿಂಗ್ ಪ್ರೈಮರ್ನ ಹಚ್ಚಿ. ಇದು ತುಂಬಾ ಸಾಫ್ಟ್ ಆಗಿದೆ, ತುಂಬ ನಾನ್ ಗ್ರೀಸಿ ಆಗಿದೆ ಅಂತಲೇ ಹೇಳ್ಬೋದು. ಪ್ರೈಮರ್ ಆದ ನಂತರ ನಾನಿಲ್ಲಿ ಕಲರ್ ಕರೆಕ್ಟರ್ ಯೂಸ್ ಮಾಡ್ತಾ ಇದ್ದೀನಿ. ಆರೆಂಜ್ ಕಲರ್ ಕರೆಕ್ಟರ್ ಇದನ್ನು ತುಂಬ ಜನ ಯೂಸೇ ಮಾಡೋದಿಲ್ಲ. ಯಾರಿಗೆಲ್ಲ ಡಾರ್ಕ್ ಸರ್ಕಲ್ ಜಾಸ್ತಿ ಇದೆ, ಅನ್ಇವನ್ ಸ್ಕಿನ್ ಟೋನ್ ಇದೆ, ಹಾಗೆ ಪಿಂಪಲ್ಸ್ ಜಾಸ್ತಿ ಇದೆ ಅನ್ನೋರು ದಯವಿಟ್ಟು ಇದನ್ನು ಯೂಸ್ ಮಾಡಿ. ಇದನ್ನು ಯೂಸ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ಸ್ ಏನಾದರೂ ಇದ್ದರೆ ಕವರ್ ಆಗುತ್ತೆ. ಸೊ ಅದಕ್ಕೆ ಕಲರ್ ಕರೆಕ್ಟರ್ ತುಂಬಾ ಇಂಪಾರ್ಟೆಂಟು. ನನ್ನ ಕಣ್ಣ ಹತ್ರ ಹಾಗೆ ತುಟಿ ಮೇಲ್ಗಡೆ ಹಾಗೆ ಸೈಡ್ ಜಾಯ್ ಲೈನಲ್ಲಿ ಸ್ವಲ್ಪ ಪಿಂಪಲ್ ಇರೋದ್ರಿಂದ ನಾನು ಕಲರ್ ಕರೆಕ್ಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಬ್ಲೆಂಡರ್ ತೊಗೊಂಡು ಕ್ಲೀನಾಗಿ ಬ್ಲೆಂಡ್ ಮಾಡಿ, ಇಲ್ಲಾಂದರೆ ಕೈಯಲ್ಲಿ ಬೇಕಾದರೂ ಬ್ಲೆಂಡ್ ಮಾಡ್ಬೋದು. ನಂತರ ನಾನು ಕನ್ಸೀಲರ್ನ ಅಪ್ಲೈ ಮಾಡ್ತೇನೆ. ನೀವು ಕನ್ಸೀಲರ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕಲರ್ ಕರೆಕ್ಟರ್ನ ಯೂಸ್ ಮಾಡಬೇಕು. ಕಲರ್ ಕರೆಕ್ಟರ್ ಯೂಸ್ ಮಾಡಿಲ್ಲದೆ ಡೈರೆಕ್ಟ್ ಕನ್ಸೀಲರ್ ಹಚ್ಚಿದೆ ಅಂದರೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಹೆಂಗಾಗ್ಬಿಡುತ್ತೆ ಅಂತಂದರೆ ಬ್ಲ್ಯಾಕಿಶ್ ಎದ್ದು ಕಾಣಿಸುತ್ತೋ. ಅದಕ್ಕೆ ಕಲರ್ ಕರೆಕ್ಟರ್ ಯೂಸ್ ಮಾಡಿ ಆಮೇಲೆ ಕನ್ಸೀಲರ್ನ ಯೂಸ್ ಮಾಡಿ. ನೆಕ್ಸ್ಟ್ ಫೌಂಡೇಶನ್ ತೊಗೊಂಡಿದ್ದೀನಿ ಫಿಟ್ ಮೀ ಅವ್ರದ್ದು 320 ಶೇಡು. ನಾನಿಲ್ಲಿ ಸ್ವಲ್ಪ ಸ್ಕಿನ್ನಲ್ಲಿ ಹಾಕ್ಕೊಂಡು ಕೈಗೆ ಆಮೇಲೆ ಟ್ಯಾಪ್ ಮಾಡ್ತಾ ಇದ್ದೀನಿ. ಈ ರೀತಿ ಟ್ಯಾಪ್ ಮಾಡೋದ್ರಿಂದ ಫುಲ್ ಟೋಟಲ್ ಓವರ್ ಆಲ್ ಫೇಸಿಗೆಲ್ಲ ಕವರ್ ಮಾಡ್ಕೊಳೋದಕ್ಕೆ ತುಂಬಾ ಈಸಿಯಾಗುತ್ತೆ. ನೀವು ಕೈಯಲ್ಲಿ ಬೇಕಾದರೂ ಇದು ಮಾಡ್ಕೋಬೋದು, ಇಲ್ಲಾಂದರೆ ಬ್ರಷ್ ಸಹಾಯದಿಂದನೂ ಮಾಡ್ಕೋಬೋದು. ನಾನಿಲ್ಲಿ ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಮಾಡ್ತಾ ಇದ್ದೀನಿ. ನೀವು ಯಾವುದೇ ರೀತಿ ಫೌಂಡೇಶನ್ನು, ಕನ್ಸೀಲರು ಏನೇ ಅಪ್ಲೈ ಮಾಡೋದಿದ್ರು ಬೋತ್ ಫೇಸಿಗೂ ನೆಕ್ಕಿಗೂ ಸಹ ಅಪ್ಲೈ ಮಾಡಿ. ನಂತರ ನಾನಿಲ್ಲಿ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಸಹ ಮೆಬಿಲಿನ್ ಅವ್ರದ್ದೇ ಶೇಡ್ ಆಫ್ 220. ಸೊ ಕಾಂಪ್ಯಾಕ್ಟ್ ಬದಲಿ ನೀವು ಲೂಸ್ ಪೌಡರ್ ಬೇಕಾದರೂ ಯೂಸ್ ಮಾಡ್ಬೋದು. ನಂಗೆ ಕಾಂಪ್ಯಾಕ್ಟ್ ತುಂಬ ಚೆನ್ನಾಗಿ ಸೆಟ್ ಆಗಿರೋದ್ರಿಂದ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಐಬ್ರೋಸ್ ಫಿಲ್ ಮಾಡ್ಕೊತಾ ಇದ್ದೀನಿ. ನಂದು ಆಲ್ರೆಡಿ ಐಬ್ರೋಸ್ ತಿಕ್ಕಿರೋದ್ರಿಂದ ಜಸ್ಟ್ ಲೈಟಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ. ಇದು ಮಾರ್ಸ್ ಅವ್ರದ್ದು ಇನ್ ದ ಶೇಡ್ ಆಫ್ ಬ್ರೌನು. ಆದಷ್ಟು ಐಬ್ರೋ ಪೆನ್ಸಿಲ್ನ ಬ್ರೌನ್ ಶೇಡ್ ಯೂಸ್ ಮಾಡಿ. ಬ್ಲ್ಯಾಕ್ ಶೇಡ್ ಯೂಸ್ ಮಾಡೋದ್ರಿಂದ ಆರ್ಟಿಫಿಷಿಯಲ್ ಥರ ಎದ್ದು ಕಾಣಿಸುತ್ತೆ. ನೋಡ್ಬೋದು ನೀವು ಡಿಫ್ರೆನ್ಸು ಯಾವ ರೀತಿ ಇದೆ ಅಂತ. ಜಸ್ಟ್ ನಾನು ಸ್ವಲ್ಪನೇ ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಈ ಥರ ಶಾರ್ಪ್ ಮಾಡಿಕೊಂಡು ನೀವು ಫಿಲ್ ಮಾಡ್ಕೋಬೋದು. ಇದು ಒಂದು 80 ರುಪೀಸಿಗೆ ಸಿಗುತ್ತೆ. ಯೂಶ್ವಲಿ ನಾನು ರೇರಾಗಿ ಯೂಸ್ ಮಾಡೋದ್ರಿಂದ ಕಡಿಮೆ ರೇಟಿಂದ ತೊಗೊಂಡಿದ್ದೀನಿ. ನೆಕ್ಸ್ಟು ಐ ಶ್ಯಾಡೋ ಪ್ಯಾಲೆಟ್ ಯಾವಾಗಲೂ ನಾನು ನೂಡ್ ಶೇಡಲ್ಲೇ ಯೂಸ್ ಮಾಡ್ತೀನಿ. ಐ ಶ್ಯಾಡೋಗೆ ಈ ಜಾಸ್ತಿ ಕಲರ್ಸ್ ಎಲ್ಲ ಯೂಸ್ ಮಾಡಲ್ಲ. ಈವನ್ ರೇಷ್ಮೆ ಸೀರೆ ಜಾಸ್ತಿ ಆರ್ನಮೆಂಟ್ಸ್ ಹಾಕ್ದಾಗಷ್ಟೇ ಕಲರ್ಸ್ನ ಯೂಸ್ ಮಾಡ್ತೀನಿ. ಬಾಕಿ ಟೈಮೆಲ್ಲ ನೂಡ್ ಶೇಡು, ಗ್ಲಿಟರ್ ಅಷ್ಟೇ ಹಾಕ್ಬಿಡ್ತೀನಿ. ನೂಡ್ ಶೇಡ್ನ ಬಳಸೋದ್ರಿಂದ ಇದು ಒಂಥರ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಇನ್ನು ನೆಕ್ಸ್ಟ್ ಬಂದು ಬ್ಲಷ್ ಆ್ಯಂಡ್ ಹೈಲೈಟರ್. ಸೊ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ತೊಗೊಂಡಿದ್ದೀನಿ. ಬ್ಲಷ್ ಹಾಕೋದ್ರಿಂದ ನಮ್ಮ ಕಂಪ್ಲೀಟ್ ಮೇಕಪ್ ಲುಕ್ಕೇ ಚೇಂಜ್ ಆಗುತ್ತೆ. ಸೊ ನಾನಿಲ್ಲಿ ರೆಡ್ ಕಲರ್ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ತುಂಬ ಕಲರ್ಸ್ ಇದೆ, ರೆಡ್ಡು, ಪೀಚು, ಪಿಂಕ್ ಅಂತ. ಸೊ ಇಲ್ಲಿ ನನ್ನ ಸ್ಯಾರಿಗೆ ರೆಡ್ ಕಲರ್ ಮ್ಯಾಚ್ ಆಗೋದ್ರಿಂದ ನಾನು ರೆಡ್ ಕಲರ್ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇಕಾದರೆ ಬ್ಲೆಂಡರ್ ಸಹಾಯದಿಂದನೂ ಬ್ಲಷ್ ಹೈಲೈಟರ್ನ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಬ್ರಷ್ ಸಹಾಯದಿಂದನೂ ಯೂಸ್ ಮಾಡ್ಬೋದು. ಇಟ್ಸ್ ಅಪ್ ಟು ಯು. ನನಗೆ ಬ್ಲೆಂಡರಲ್ಲೇ ಕಂಫರ್ಟಬಲ್ ಇರೋದ್ರಿಂದ ನಾನು ಬ್ಲೆಂಡರಲ್ಲೇ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಹೈಲೈಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಹೈಲೈಟರ್ನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ತುಂಬ ಈಸಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ ಫಿಂಗರ್ ಸಹಾಯದಿಂದ ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಮಸ್ಕರ ನಮ್ಮ ಐಲ್ಯಾಶಸ್ನ ಎನ್ಹಾನ್ಸ್ ಮಾಡುತ್ತೆ. ಸೊ ಇದನ್ನು ಯೂಶ್ವಲಿ ಸ್ಯಾರೀಸ್ ಮತ್ತು ಬೋಲ್ಡ್ ಲುಕ್ಕಿಗೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ಡಾಝಲ್ ಅವ್ರದ್ದು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಮುಂಚೆ ಲ್ಯಾಕ್ಮಿ ಎಲ್ಲ ಯೂಸ್ ಮಾಡ್ತಿದ್ದೆ, ಬಟ್ ಇದಕ್ಕಿಂತ ಕಂಫರ್ಟಬಲ್ ನನಗೆ ಯಾವುದೂ ಇಲ್ಲ. ಮೊದಲು ಎಕ್ಸೆಸ್ ಆಫ್ ಐಲೈನರ್ ಇದೆಯಲ್ಲ ಅದನ್ನು ತೆಗೆದುಬಿಡಿ. ಆಮೇಲೆ ನೀವು ಈ ಥರ ಎಂಡಿಂದ ಹಚ್ತಾ ಬನ್ನಿ. ಎಂಡಿಂದ ಹಚ್ತಾ ಬಂದರೆ ತುಂಬ ಈಸಿ ಅನಿಸುತ್ತೆ. ಸೊ ಕೆಲವೊಬ್ಬರು ಮಧ್ಯದಿಂದ ಇಲ್ಲ ಸ್ಟಾರ್ಟಿಂಗಿಂದ ಹಚ್ತಾರೆ. ಈ ಥರ ಎಂಡಿಂದ ಹಚ್ಚೋದ್ರಿಂದ ತುಂಬ ಈಸಿ ಅನಿಸುತ್ತೆ.
ನೋಡಿ ಯಾವ ರೀತಿ ಹಚ್ಚೋದು ಅಂತ. ಸೊ ಒಂದ್ಸಲ ಎರಡು ಸಲ ಸ್ವಲ್ಪ ಟಫ್ ಅಂತ ಅನಿಸುತ್ತೆ, ಆಮೇಲೆ ತುಂಬಾ ಈಸಿ ಐಲೈನರ್ ಅಪ್ಲೈ ಮಾಡೋದು. ಸೊ ನಾನು ಯಾವಾಗಲೂ ಇದೇ ಬ್ರ್ಯಾಂಡಿಂದ ಯೂಸ್ ಮಾಡೋದು. ಐಲೈನರ್ ಬಿಟ್ಟರೆ ಲ್ಯಾಕ್ಮಿ ಐಲೈನರ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಲಿಪ್ಸ್ಟಿಕ್ಕು. ನಾನಿಲ್ಲಿ ಝುಡಿಯೋದು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲೇ ಸಣ್ಣ ಫಂಕ್ಷನ್ ಇರೋದ್ರಿಂದ ನೀವು ತುಂಬ ಹೊತ್ತು ಆಗುತ್ತೆ ಅಂದರೆ ಮ್ಯಾಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ಬೋದು ಅಥವಾ ಲಿಕ್ವಿಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ಬೋದು. ನಾನೊಂದು ಸಣ್ಣ ಫಂಕ್ಷನ್ ಆಗಿರೋದ್ರಿಂದ ಜಸ್ಟ್ ನಾರ್ಮಲ್ ಲಿಪ್ಸ್ಟಿಕ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಐಲೈನರ್. ಯೂಶ್ವಲಿ ಫೇಸಸ್ ಕೆನಡಾದು ಯೂಸ್ ಮಾಡ್ತಿದ್ದೆ ಐಲೈನರು, ಸೊ ಅದು ಎಲ್ಲೋ ಹೋಗಿಬಿಟ್ಟಿದೆ. ಸೊ ಅದಕ್ಕೆ ಇದರಿಂದ ಲೈಟಾಗಿ ಕವರ್ ಮಾಡ್ಕೊತಾ ಇದ್ದೀನಿ ಡಾಝಲರಿಂದ. ಸೊ ಇದನ್ನು ಲೈಟಾಗಿ ಅಪ್ಲೈ ಮಾಡ್ತೀನಿ. ನನಗೆ ಜಾಸ್ತಿ ಅಪ್ಲೈ ಮಾಡಿಬಿಟ್ರೆ ಕಣ್ಣಲ್ಲೆಲ್ಲ ಹೋಗಿ ಅದೊಂಥರ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಲೈಟಾಗಿ ಒಂದು ಲೈನ್ ಡ್ರಾ ಮಾಡ್ತೀನಿ ಅಷ್ಟೇ. ಸ್ಯಾರಿ ಉಟ್ಕೊಂಡಾಗ ಮೇಕಪ್ ಎಷ್ಟು ಇಂಪಾರ್ಟೆಂಟು, ಜ್ಯುವೆಲರೀಸು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ನೀವು ಜ್ಯುವೆಲರಿನ ಹಾಕ್ಕೊಳ್ಳಿಲ್ಲ ಅಂದರೆ ಅಷ್ಟು ಇನ್ಕಂಪ್ಲೀಟ್ ಅಂತ ಅನಿಸ್ಬಿಡುತ್ತೆ. ನಾನು ಈ ಜ್ಯುವೆಲರಿನ ಮೀಶೋದಲ್ಲಿ ತೊಗೊಂಡಿದ್ದೆ, 287 ರುಪೀಸ್. ಇದೀಗ ತುಂಬ ಟ್ರೆಂಡಿಂಗಲ್ಲಿದೆ ಅಂತ. ಸೊ ಬೇಕಾದರೆ ಪರ್ಚೇಸ್ ಮಾಡ್ಬೋದು. ನಾನಿಲ್ಲಿ ಜ್ಯುವೆಲರಿ ಹಾಕೊಂಡ ನಂತರ ಕಿವಿ ಓಲೆನೂ ಹಾಕ್ಕೊತಾ ಇದ್ದೀನಿ, ಅದರದ್ದೇ ಆಗಿರುವಂಥದ್ದು. ಆ್ಯಂಡ್ ನೆಕ್ಸ್ಟು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಹಣೆಗೆ ಬಿಂದಿ ಇಡ್ತಾ ಇದ್ದೀನಿ ರೆಡ್ ಕಲರ್. ಈ ಸ್ಯಾರಿ ಮ್ಯಾಚಿಂಗ್ ಕಲರ್ಸ್ನೇ ಬಿಂದಿ ಇಡ್ತಾ ಹೋಗ್ತೀನಿ. ನೋಡಿ ಯಾವ ರೀತಿ ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಲುಕ್ನ ಕ್ರಿಯೇಟ್ ಮಾಡಿದೆ ಅಂತ. ಇದೇ ಥರದ ನಾನು ವೀಡಿಯೋಗಳಿಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.